ಫೈರ್ಫ್ಲೈ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ವಂಶಿ ಕೃಷ್ಣ ಶ್ರೀನಿವಾಸ್. ಜೊತೆಗೆ ಇವರೇ ಈ ಸಿನಿಮಾದಲ್ಲೂ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಅಚ್ಯುತ್ ಕುಮಾರ್, ಸುಧಾರಾಣಿ, ರಚನಾ ಇಂಡರ್ ಅಂಡ್ ಶಿವಣ್ಣ ಇವ್ರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿ ಸ್ಪೆಷಾಲಿಟಿ ಏನಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಪ್ರೆಸೆಂಟೇಷನ್ ಯುನಿಕ್ ಆಗಿ ಒಂದು ಕಾರ್ಟೂನ್ ಫ್ರೇಮ್ಸ್ ವೈಬ್ ನ ಕೊಡುತ್ತೆ. ಈ ಸಿನಿಮಾದ ಪ್ಲಾಟ್ ಏನಂತಂದ್ರೆ ವಿವೇಕಾನಂದ ಅಂಡ್ ಅವನ ಪೇರೆಂಟ್ಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ. ಬಟ್ ವಿವೇಕಾನಂದ ಹೇಗೋ ಬಚಾವ್ ಆಗ್ತಾನೆ. ಸೊ ನೆಕ್ಸ್ಟ್ ಅವ್ನ ಲೈಫ್ ನ ಪೇರೆಂಟ್ಸ್ ಇಲ್ದಲೆ ಯಾವ ತರ ಮುಂದುವರಿಸ್ತಾನೆ ಒಬ್ನೇ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಇಷ್ಟೇ ಕತೆ. ಆದ್ರೆ ಈ ಕಥೆಲಿ ಎಮೋಷನ್ಸ್ ನ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾರೋ ಅಷ್ಟೇ ಸ್ಟ್ರಾಂಗ್ ಆಗಿ ಕಾಮಿಡಿನ ಈ ಎಮೋಷನ್ಗೆ ಆಡ್ ಮಾಡಿ ವಿವೇಕಾನಂದ ಜರ್ನಿನ ಒಂದು ಡಿಫ್ರೆಂಟ್ ಆಗಿ ತೋರಿಸ್ತಾ ಬರ್ತಾರೆ. ಈ ಸಿನಿಮಾ ನೋಡ್ಬೇಕಾದ್ರೆ ರನ್ ಟೈಮ್ ತುಂಬಾ ಲೆಂತಿ ಅನ್ನೋ ಫೀಲ್ ಕೊಡುತ್ತೆ. ಯಾಕಂದ್ರೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಗಳು ಜಾಸ್ತಿ ಇಲ್ಲ ಈ ಕಥೆಲಿ. ಆದ್ರೆ ಯುನಿಕ್ನೆಸ್ ಅನ್ನೋದು ಎದ್ದಕ್ ಕಾಣುತ್ತೆ. ಇವ್ರು ಹಾಕಿರೋ ಎಫರ್ಟ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈಚ್ ಫ್ರೇಮ್ ವರ್ಕ್ಸ್ ಡಿಫ್ರೆಂಟ್ ಫೀಲ್ ನ ಕೊಡ್ತಾ ಹೋಗುತ್ತೆ. ಆ ಬಿಲ್ಡಿಂಗ್ಸ್ ಆಗ್ಲಿ, ಲೊಕೇಶನ್ಸ್ ಆಗ್ಲಿ, ಕ್ಯಾಮ್ರಾ ವರ್ಕ್, ಆ ಸಣ್ಣ ಸಣ್ಣ ಡೀಟೇಲ್ಸ್ ಇವೆಲ್ಲ ಈ ಮೂವಿಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ರನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಲ್ಲಿ ಬೋರ್ ಕೂಡ ಆಗುತ್ತೆ. ಇನ್ನ ಕಥೆಲಿ ವಿಕ್ಕಿ ಅವನ್ ಪೇರೆಂಟ್ಸ್ ಇಲ್ದಲೆ ಮೆಂಟಲಿ ಸ್ಟ್ರೆಸ್ ಆಗಿ ಡಿಪ್ರೆಷನ್ಗೆ ಹೋದಾಗ ಅದರಿಂದ ಆಚೆ ಬರಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಾನೆ. ಸೊ ಆ ಪ್ರಯತ್ನನ ನಾರ್ಮಲ್ ಆಗಿ ಪೂರ್ತಿ ಸ್ಯಾಡ್ ರೀತಿ ತೋರಿಸ್ದಲೆ ಫನ್ನ ಆಡ್ ಮಾಡ್ಕೊಂಡು ನಗು ಹಾಗೂ ಎಮೋಷನ್ ಈ ಎರಡ್ನು ಅಟ್ ಎ ಟೈಮ್ ಪ್ರೆಸೆಂಟ್ ಮಾಡ್ತಾ ಬರ್ತಾರೆ. ಫಸ್ಟ್ ಹಾಫ್ ಹೇಗಿರುತ್ತೋ ಅದೇ ಪ್ಯಾಟರ್ನ್ ನಲ್ಲಿ ಸೆಕೆಂಡ್ ಹಾಫ್ ಕೂಡ ರನ್ ಆಗುತ್ತೆ. ಇಂಟರ್ವಲ್ಗೆ ಏನೋ ದೊಡ್ಡದಾಗಿ ಕತೆ ಬೇರೆ ರೂಟ್ ತಗೊಳುತ್ತೆ ಅಂತ ಅನ್ಕೊಂತೀವಿ. ಬಟ್ ಆ ಪರ್ಟಿಕ್ಯುಲರ್ ಸೀನ್ ಆ ಕ್ಷಣಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿ ಮಾಡ್ಬಿಡ್ತಾರೆ. ಇನ್ನ ಸ್ಕ್ರೀನ್ ಪ್ಲೇ ಅಂಡ್ ಡೈರೆಕ್ಷನ್ ಚೆನ್ನಾಗಿದೆ. ಜೊತೆಗೆ ಬಿಜಿಎಂ ಕೂಡ ಒಳ್ಳೆ ಮಜಾ ಕೊಡುತ್ತೆ. ಅದರಲ್ಲೂ ವಿಕ್ಕಿ ಅನ್ನೋ ಬಿಜಿಎಂ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ವಿಕ್ಕಿ ಕ್ಯಾರೆಕ್ಟರ್ ಮಾಡಿರೋ ವಂಶಿ ಅವರ ಆಕ್ಟಿಂಗ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿದೆ, ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಇಡೀ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಬಿಟ್ರೆ ಬೇರೆ ಕ್ಯಾರೆಕ್ಟರ್ಗೆ ಜಾಗನೇ ಇಲ್ಲ ಅನ್ನೋ ರೀತಿ ತೋರಿಸಿದ್ದಾರೆ. ಸಪೋರ್ಟಿವ್ ಆಕ್ಟರ್ಸ್ ಗಳಿಗೆ ಈ ಸಿನಿಮಾದಲ್ಲಿ ಕಮ್ಮಿ ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದೆ. ಸೊ ಓವರ್ ಆಲ್ ಕನ್ನಡದಲ್ಲಿ ಒಂದು ಯುನಿಕ್ ಪ್ರೆಸೆಂಟೇಷನ್ ಇರುವಂತ ಸಿನಿಮಾ ಬಂದಿದೆ. ನೀವೇನಾದ್ರೂ ಪ್ರತಿ ಸಿನಿಮಾದಲ್ಲಿ ಯುನಿಕ್ನೆಸ್ ಹುಡ್ಕೋರಾಗಿದ್ರೆ ಈ ಸಿನಿಮಾನ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಆ ಯುನಿಕ್ನೆಸ್ ಈ ಸಿನಿಮಾದಲ್ಲಿ ಸಿಗುತ್ತೆ. ಸ್ಟೋರಿ ವೈಸ್ ಕೂಡ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಲೆಂತಿ ಫೀಲ್ ಬರುತ್ತೆ ನೋಡ್ಬೇಕಾದ್ರೆ. ಅದು ಬಿಟ್ರೆ ಒಂದು ಆವರೇಜ್ ಗುಡ್ ಮೂವಿ ಫ್ಯಾಮಿಲಿ ಜೊತೆ ನೋಡಕ್ಕೆ. ಅಂಡ್ ಈ ಮೂವಿ ನಿಮ್ಗೆ ಅಮೆಜಾನ್ ಪ್ರೈಮ್ ನಲ್ಲಿ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.